ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟದ ಆಟ ಮಾತ್ರ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾ ಇದೆ. ಒಂದು ಕಡೆ ಕೆಲ ಶಾಸಕರುಗಳು ವಿದೇಶಕ್ಕೆ ತೆರಳಿದ್ದಾರೆ, ಮತ್ತೊಂದು ಕಡೆ ಇದೀಗ ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಬೆಂಬಲಿಗ ಶಾಸಕರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ ಸಚಿವರು. ಬೆಂಬಲಿಗ ಶಾಸಕರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ ಸಚಿವರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಆಟ ಜೋರಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ದಂಡಯಾತ್ರೆ ಇದೆ. ಬೆಂಬಲಿಗ ಶಾಸಕರ ಜೊತೆಗೆ ದೆಹಲಿಯ ಪ್ರಯಾಣ. ನಾಯಕತ್ವ ಬದಲಾವಣೆಯ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರಗೊಂಡ ಬೆನ್ನಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇವೆಲ್ಲವೂ ಕೂಡ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾ ಇರೋದು. ಡಿಕೆಶಿ ಕಳೆದ ವಾರ ಹೈಕಮಾಂಡ್ ಭೇಟಿ ಮಾಡಿ ವಾಪಸ್ ಬಂದಿದ್ರು. ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದ್ರು. ಮುಖ್ಯಮಂತ್ರಿ ಈ ಬದಲಾವಣೆ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರಂತೆ. ಸಮಯ ಉತ್ತರ ಕೊಡುತ್ತೆ, ಕಾಲ ಉತ್ತರ ಕೊಡುತ್ತೆ ಅಂತಲ್ಲ ಡಿಕೆ ಶಿವಕುಮಾರ್ ವಾಪಸ್ ಬಂದು ಮಾತನಾಡಿದ್ರು ಕರ್ನಾಟಕದಲ್ಲಿ. ಹಾಗಾದರೆ ಸಿದ್ದರಾಮಯ್ಯನವರ ಪರವಾಗಿ ವರಿಷ್ಠರ ಮುಂದೆ ಬೇಡಿಕೆ ಇಡೋದಕ್ಕೆ, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋದ್ರ ಅಂತ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಂತ ಗಟ್ಟಿ ನಾಯಕ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಹೇಳಿದ್ದಾರೆ, ನಾವು ಅದನ್ನು ಕೇಳಿಸ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಅವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಬರ್ತಾರೆ ಅಂತ ಅವರೆಲ್ಲ ಮಾತನಾಡಿದ್ದನ್ನು ನಾವು ಅನ್ಕೊಂಡು ನೋಡಿದ್ದೀವಿ. ಇವೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಬಣದ ಕೆಲ ಶಾಸಕರು ವೈಯಕ್ತಿಕ ಕಾರಣಕ್ಕನೋ ಅಧ್ಯಯನದ ಕಾರಣಕ್ಕನೋ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅದು ಒಂದು ಭಾಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಅದಕ್ಕೆ ಕಾಂಗ್ರೆಸ್ನ ಕೆಲವರೇ ಆಕ್ಷೇಪವನ್ನು ಹೊರಹಾಕಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಇದರ ನಡುವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ ಯಾವ ಕಾರಣಕ್ಕಾಗಿ? ಸಿದ್ದರಾಮಯ್ಯನವರ ಪರವಾಗಿ ವರಿಷ್ಠರ ಮುಂದೆ ಏನಾದರೂ ಬೇಡಿಕೆಗಳನ್ನು ಇಡ್ತಾರಾ? ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಥವಾ ಬೇಡ ಎನ್ನುವಂಥ ಚರ್ಚೆಗಳಿಗೆ ಏನು ಆಗ್ತಾ ಇದೆ ಅಲ್ವಾ? ಡಿ ಕೆ ಶಿವಕುಮಾರ್ ತಮ್ಮ ಹಕ್ಕನ್ನು ಅದರ ಮೇಲೆ ಸಾಧಿಸ್ತಾ ಇದ್ದಾರೆ, ಬೇಕೇ ಬೇಕು ಅಂತ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರವಲ್ಲ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅವರ ಸಹೋದರ, ಅವರ ಅನೇಕ ಬೆಂಬಲಿಗ ಶಾಸಕರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದೀಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾ ಇದ್ದಾರೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಈ ಹಿಂದೆ ಯಾವಾಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು, ಈ ಮಾತುಗಳು, ಈ ಬೇಡಿಕೆಗಳು, ಈ ವಿಚಾರಗಳು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರದ್ದೇ ಆದಂತಹ ಟೀಮ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿರ್ತಾರೆ, ಲಂಚ್ಗೆ ಹೋಗಿರ್ತಾರೆ, ಸಭೆಗಳನ್ನು ಮಾಡಿರ್ತಾರೆ, ಅಥವಾ ದೆಹಲಿಗೆ ಹೋಗಿ ಬಂದಿರೋದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತೊಂದು ಕಡೆ ಈ ಕರ್ನಾಟಕ ರಾಜಕಾರಣದಲ್ಲಿ ಬೆಳಗಾವಿ ಸೆಷನ್ಗಿಂತ ಮೊದಲು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳೆಲ್ಲ ಆಗೋದಕ್ಕೆ ಶುರುವಾಯ್ತಲ್ವಾ? ಅವತ್ತು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಬಂದಿದ್ದರು. ಡಿ ಕೆ ಶಿವಕುಮಾರ್ ಅವರೇ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬಂದಿದ್ದರು. ಅವತ್ತು ಸತೀಶ್ ಜಾರಕಿಹೊಳಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದರು. ಯಾರೇ ಬಂದು ನನ್ನನ್ನು ಭೇಟಿ ಮಾಡಿದರೂ ಕೂಡ ನನ್ನ ನಿಲುವು ಮಾತ್ರ ಬದಲಾಗಲ್ಲ, ನನ್ನ ನಿಲುವು ಏನಿರೋದು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ನಿಲುವಿದೆ ನಂದು ಅಂತ ಸತೀಶ್ ಜಾರಕಿಹೊಳಿ ಅವತ್ತು ಮಾತನಾಡಿದರು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಭೇಟಿ ಮಾಡಿದರು. ಭಾರಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದ ಶಾಸಕರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿತ್ತು. ಅವತ್ತು ಸತೀಶ್ ಜಾರಕಿಹೊಳಿ ನನ್ನ ನಿಲುವು ಚೇಂಜ್ ಆಗಲ್ಲ, ನನ್ನ ನಿಲುವು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಇದೀಗ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡೋದಕ್ಕೆ ದೆಹಲಿಗೆ ಹೋದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ? ಏನೆಲ್ಲ ಇದೆ ದೆಹಲಿಯಲ್ಲಿ ಅವರದು ಕಾರ್ಯಗಳು? ಪ್ರವೀಣ್, ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಅಂತ ನಮ್ಗೆ ಇದುವರೆಗೆ ಅಧಿಕೃತ ಮಾಹಿತಿ ಇಲ್ಲ. ಅವರು ಇದುವರೆಗೂ ಕೇಂದ್ರ ಸಚಿವರ ಭೇಟಿ ಅಂತ ಅದೊಂದು ಟ್ಯಾಗ್ ಲೈನ್ ಹಾಕೊಂಡು ದೆಹಲಿಗೆ ಹೋಗ್ತಾರೆ. ಅದ್ರ ಪಕ್ಷದ ವರಿಷ್ಠರ ಭೇಟಿ ಮಾಡ್ಲಿಕ್ಕೆ ಅಂತ ನಿನ್ನೆ ಅವರು ಸ್ಪಷ್ಟಪಡಿಸಿದ್ರು. ಹಾಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂತದ್ದು ಬಹುತೇಕ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದ್ ಕಡೆ ಏನು ಶಾಸಕರನ್ನ ವಿದೇಶ ಪ್ರಯಾಣಕ್ಕೆ ಕಳಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರಾಗಿದ್ದ ಸತೀಶ್ ಜಾರಕಿಹೊಳಿ
ಮತ್ತಷ್ಟು ಶಾಸಕರ ಜೊತೆ ವಿದೇಶಕ್ಕೆ ತೆರಳಬೇಕು ಅಥವಾ ದೆಹಲಿಗೆ ಪ್ರಯಾಣ ಮಾಡಬೇಕು ಅಂತ ಒಂದು ಚರ್ಚೆನೂ ಸಹ ಕೆಲ ದಿನಗಳು ನಡೀತಾ ಇತ್ತು ಮತ್ತು ಅವರ ಬೆಂಬಲ ಶಾಸಕರ ಸಭೆನೂ ಸಹ ಸತೀಶ್ ಜಾರಕಿಹೊಳಿ ನಡೆಸುವ ಮೂಲಕ ದೆಹಲಿಗೆ ತೆರಳುವಂತ ಒಂದು ಪ್ರಯತ್ನವನ್ನು ನಡೆಸಬೇಕು ಅಂತ ಒಂದು ಚಿಂತನೆಯಲ್ಲಿ ಇದ್ರು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುವಂತ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚಿಸಿರುವಂತ ವಿಷಯ ಸತೀಶ್ ಜಾರಕಿಹೊಳಿ ಗಮನಕ್ಕಿದೆ ಮತ್ತು ಮುಖ್ಯಮಂತ್ರಿಗಳು ಆ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಮುಂದೆ ಬಿಟ್ಟು ಒಂದು ಕಾರ್ಯಾಚರಣೆ ನಡೆಸಲಿಕ್ಕೆ ಒಂದು ಆಸ್ಪದವನ್ನ ಕೊಟ್ಟಿರುವಂತ ಸಾಧ್ಯತೆನೂ ಸಹ ಹೆಚ್ಚಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ದೆಹಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಪರ್ಕಗಳಿವೆ ಮತ್ತು ಸಿದ್ದರಾಮಯ್ಯ ಒಂದು ವೇಳೆ ದೆಹಲಿಗೆ ತೆರಳುವ ಮುನ್ನ ಅಥವಾ ಈ ರೀತಿ ಒಂದು ವೇಳೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಶೇಷವಾಗಿ ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಬೇರೆ ವಿಚಾರ ಯಾವುದೇ ವಿಚಾರ ಬಂದಾலும் ಸಹ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿನ ಮುಂದೆ ಬಿಡ್ತಾರೆ. ಅವರು ಎಲ್ಲದನ್ನು ಸಹ ಹೇಗೆ ಆಪರೇಟ್ ಮಾಡಬೇಕು, ಯಾವ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅಂತ ಬಗ್ಗೆ ಒಂದ್ ರೀತಿ ಥಿಂಕ್ ಟ್ಯಾಂಕ್ ರೀತಿ ಸತೀಶ್ ಜಾರಕಿಹೊಳಿ ಕೆಲಸ ಮಾಡ್ತಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುತ್ತಾರೆ ಅಂದ್ರೆ ಏನಾದ್ರು ಮಹತ್ವ ಇರ್ತದೆ. ಅದು ಮುಖ್ಯಮಂತ್ರಿಗಳಿಂದ ಮಹತ್ವ ಸಂದೇಶ ರವಾನೆ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ಗೆ ಕೌಂಟರ್ ಪ್ಲಾನ್ ಮಾಡುವ ನಿಟ್ಟಿನಲ್ಲೂ ಸಹ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ತೆರಳಿ ಅವ್ರನ್ನ ಭೇಟಿ ಮಾಡಿ ಏನೆಲ್ಲ ಚರ್ಚಿಸಿದ್ದಾರೆ ಮತ್ತು ಏನೆಲ್ಲ ಚರ್ಚೆಗಳಿಗೆ ಮುಂದಿನ ಭಾಗದಲ್ಲಿ ಏನೆಲ್ಲ ಆಗಬಹುದು, ಅದಕ್ಕೆ ನಾವೇನು ಕೌಂಟರ್ ಪ್ಲಾನ್ ಮಾಡಬೇಕು ಅನ್ನೋ ಭಾಗವಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಚರ್ಚಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲಾ ವಿಷಯಗಳು ಸಹ ಮಹತ್ವವನ್ನು ಪಡ್ಕೊಂಡಿದೆ. ಎರಡನೇ ವಿಷಯ ದಲಿತ ಸಿಎಂ ವಿಷಯನೂ ಸಹ ಚರ್ಚೆಗೆ ಬರ್ತಾ ಇದೆ. ಆ ಒಂದು ವಿಷಯವನ್ನ ಒಂದು ವೇಳೆ ಡಿ.ಸಿ.ಎಂ ಅವರು ಡಿ.ಸಿ.ಎಂಗೆ ಸಿಎಂ ಪಟ್ಟ ಕೊಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದಾಗ ನಾವ್ ಏನ್ ಮಾಡಬೇಕು ಅಥವಾ ದಲಿತ ಸಿಎಂ ದಾಳವನ್ನ ಉರುಳಿಸ್ಬೇಕನ್ನೋ ಬಗ್ಗೆನೂ ಸಹ ಇತ್ತೀಚೆಗೆ ಕಳೆದ ಸಚಿವ ಸಂಪುಟ ಸಭೆ ಆದ ನಂತರ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಾದೇವಪ್ಪ ಪರಮೇಶ್ವರ್ ಸಭೆಯನ್ನು ಸೇರಿ ಚರ್ಚೆ ನಡೆಸಿದ್ರು. ಹಾಗಾಗಿ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಇದರ ಕಾರ್ಯಾಚರಣೆಗೆ ಎಳೆದಿದ್ರ ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ದೆಹಲಿಯ ಭೇಟಿ ನಂತರ ಆದಂತ ಬೆಳವಣಿಗೆಗಳು ಮತ್ತು ಅದಕ್ಕೆ ಕೌಂಟರ್ ಪ್ಲಾನ್ ಆಗಿ ಸಿಎಂ ಮತ್ತೆ ಸತೀಶ್ ಜಾರಕಿಹೊಳಿ ಜಂಟಿಯಾಗಿ ಕಾರ್ಯಾಚರಣೆ ರೂಪಿಸಿರುವಂತ ಸಾಧ್ಯತೆ ಹೆಚ್ಚಿದೆ. ಪ್ರವೀಣ್, ಒಂದ್ ಕಡೆ ಕೆಲ ಶಾಸಕರ ವಿದೇಶಿ ಪ್ರವಾಸ ರಾಜಪ್ಪ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ, ಏನಾದರೂ ಸಾಮ್ಯತೆ ಇದೆಯಾ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ? ಪ್ರವೀಣ್, ಇದನ್ನ ಸಾಮ್ಯತೆಯನ್ನು ನಾವು ರಾಜಕಾರಣದಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಏನ್ ನಡೀತಾ ಇದೆ, ಆ ಪ್ರಯತ್ನಕ್ಕೆ ಕೌಂಟರ್ ಮಾಡುವಂತ ಪ್ಲಾನ್ ಸಿದ್ದರಾಮಯ್ಯ ಮಾಡಿದ್ದಾರೆ. ಶಾಸಕರ ವಿದೇಶ ಪ್ರಯಾಣವನ್ನ ಕಳಿಸಿದ್ರು. ಮತ್ತಷ್ಟು ಶಾಸಕರು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ವಿದೇಶಕ್ಕೆ ಹೋಗ್ತಾರೆ ಅಂತ ಒಂದು ಮಾಹಿತಿ ಇತ್ತು. ಆ ಮೂಲಕ ತಮ್ಮ ಬಲಾಬಲವನ್ನು ಪ್ರದರ್ಶನ ಮಾಡಬೇಕು ಅಥವಾ ಡಿಕೆಗೆ ಕೌಂಟರ್ ಪ್ಲಾನ್ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಹಾಗಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿರುವಂತದ್ದು ಯಾವುದೇ ಸಂದರ್ಭದಲ್ಲಿ ಸಿಎಂ ದೆಹಲಿಗೆ ತೆರಳುವ ಮುನ್ನ ಇನ್ನೊಂದಷ್ಟು ವಿಷಯಗಳು ಕೇಳ್ತಾ ಇದೆ. ಮುಂದಿನ ವಾರ ಮುಖ್ಯಮಂತ್ರಿಗಳನ್ನ 21 ನಂತರ ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರ್ಸ್ಕೊಳ್ಬಹುದು. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರು ಕರ್ಸ್ಕೊಂಡು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಆಗ್ಬೋದು ಅಂತ ಅನ್ನೋದು ದೆಹಲಿ ಮಟ್ಟದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಅದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ನೀವು ಸಿಎಂ ಯಾವ ಸಂದರ್ಭದಲ್ಲೂ ಸಹ ಇತ್ತೀಚಿನ ಕೆಲ ದಿನಗಳಲ್ಲಿ ಸಿಎಂ ದೆಹಲಿಗೆ ತೆರಳುವ ಮುನ್ನ ಸತೀಶ್ ಜಾರಕಿಹೊಳಿ ಒಂದು ವಾರಕ್ಕೆ ಅಡ್ವಾನ್ಸ್ ಆಗಿ ಅಥವಾ 3-4 ದಿನಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ದೆಹಲಿಗೆ ತೆರಳಿ ಮಾತುಕತೆ ನಡೆಸಿ ವಾತಾವರಣ ತಿಳಿಗೊಳಿಸಿ ಅಥವಾ ವಾತಾವರಣ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಬಂದು ಅವರು ವಾಪಸ್ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದಂತ ಇತಿಹಾಸ ಇದೆ ಅಥವಾ ಒಂದು ಘಟನೆಗಳಿಗೆ ನಡೆದಿವೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿರುವಂತದಕ್ಕೂ ಡಿ.ಸಿ.ಎಂ ಅವರು ಕಾರ್ಯಾಚರಣೆ ನಡೆಸಿರೋದಕ್ಕೂ ಇಲ್ಲೊಂದ್ ಕಡೆ ಸಾಮ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರವನ್ನ ಇತ್ಯರ್ಥ ಮಾಡಿ ಅನ್ನೋದಕ್ಕೆ ಅಥವಾ ಯಾವ ನಿಗದಿತ ಸಮಯ ಒಳಗಾಗಿ ಇತ್ಯರ್ಥ ಮಾಡಿ ಅಂತ ಸಂದೇಶವನ್ನಾರು ಡಿ.ಸಿ.ಎಂ ಕೊಟ್ಟಿರುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಕೌಂಟರ್ ಪ್ಲಾನ್ ಮಾಡಕ್ಕೋಸ್ಕರ ಅಥವಾ ವಾತಾವರಣ ಹೇಗಿದೆ, ನಾವು ಏನ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಂಡು ಅದ್ರ ಮುಂದಿನ ದಿನಗಳಲ್ಲಿ ಏನು ಕಾರ್ಯಾಚರಣೆ ತರಬೇಕು ಅಂತ ಪ್ಲಾನ್ ನ ಭಾಗವಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿರುವಂತ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇದು ಸಿದ್ದರಾಮಯ್ಯನವರ ಬಣದ ಕಾರ್ಯಾಚರಣೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ಬೆಳವಣಿಗೆಗೆ ನಿರೀಕ್ಷಿಸುವ ಸಾಧ್ಯತೆ ಹೆಚ್ಚಿದೆ. ಓಕೆ ರಾಜಪ್ಪ, ಏನಾಗುತ್ತೆ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.